ದೇವ ಪೂಜೆಗೆ ಈ ನಿನ್ನ ಮೊದಲ ಹೆಜ್ಜೆ ಅಂತ ಹೇಳಿ. ಯಾವ ಭಗವಂತ ನಮಗೆ ಸಂಪತ್ತನ್ನ ಕೊಟ್ಟಿದ್ದಾನೆ, ಆ ಸಂಪತ್ತಿನಿಂದ ಆ ಭಗವಂತನ ಪೂಜೆಯನ್ನು ನಡೆಸೋದಕ್ಕೋಸ್ಕರ ಈ ನಿನ್ನ ಮೊದಲ ಹೆಜ್ಜೆ. ನಾನು ಯಾವ ಭಗವತ್ ಸಂಬಂಧಿಯಾದ ಕೆಲಸಗಳನ್ನ ನಡೆಸ್ತೇನೋ ಆ ಎಲ್ಲ ಕರ್ಮಗಳಿಗೂ ಕೂಡ ನೀನು ನನ್ನೊಟ್ಟಿಗೆ ಇರಬೇಕು. ಇನ್ನ ಎರಡನೇ ಹೆಜ್ಜೆ ಯಾಕೆ? ನನ್ನಲ್ಲಿ ಬಲ ಹಾಗೆ ವೀರ್ಯ ಇವೆರಡೂ ಕೂಡ ಹೆಚ್ಚಾಗಿ ಉಂಟಾಗೋದಕ್ಕೋಸ್ಕರ ಈ ಎರಡನೇ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಹಾಗೆ ಮೂರನೇ ಹೆಜ್ಜೆ, ನಮ್ಮ ಕುಟುಂಬದಲ್ಲಿ ಧನಧಾನ್ಯ ಸಮೃದ್ಧಿ ಉಂಟಾಗೋದಕ್ಕೋಸ್ಕರ ಈ ನಿನ್ನ ಮೂರನೇ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ. ಇನ್ನ ಉತ್ತಮವಾದ ಸುಖ, ಕೇವಲ ಧನಧಾನ್ಯ ಸಮೃದ್ಧಿ ಇದ್ದ ಮಾತ್ರಕ್ಕೆ ಸುಖ ಅನ್ನೋದು ನಮಗೆ ಸಿಗಲಿಕ್ಕೆ ಸಾಧ್ಯ ಉಂಟೆ? ಇಲ್ಲ. ಅದಕ್ಕೋಸ್ಕರ ಯಾವ ಧನಧಾನ್ಯ ಸಮೃದ್ಧಿಗಳು ಇದೆನೋ ಅದರಿಂದ ಉತ್ತಮವಾದ ಸುಖ ನಮಗುಂಟಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಲ್ಕನೇ ಹೆಜ್ಜೆಯನ್ನು ಇಡಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ಶಾಸ್ತ್ರ ಹೇಳುತ್ತೆ, ಈ ಗಂಡ ತನ್ನ ಹೆಂಡತಿಯ ಕೈಯನ್ನ ಹಿಡಿದುಕೊಂಡು ಉತ್ತರ ದಿಕ್ಕಿಗೆ ಬರ್ತಾನೆ. ಆ ಭಾಗದಲ್ಲಿ 7 ಅಕ್ಕಿಯ ಒಂದು ತಂಡುಲ 7 ಅಕ್ಕಿ ರಾಶಿಗಳನ್ನ ಹಾಕಿರ್ತಾರೆ. ಅಲ್ಲಿ ಹೆಂಡತಿಯ ಬಲಗಾಲಿನ ಹೆಜ್ಜೆಯನ್ನ ಒಂದೊಂದಾಗಿ ಇಡ್ತಾರೆ. 7 ಹೆಜ್ಜೆಗಳನ್ನ ಗಂಡ ಹೆಂಡತಿಯ ಪಾದಗಳ ಮೂಲಕ ಇಡಿಸಬೇಕು. ಆ 7 ಹೆಜ್ಜೆಗಳನ್ನ ಇಟ್ಟಾಗ ಅವಳು ತನ್ನ ಗೋತ್ರವನ್ನು ಬಿಡ್ತಾಳೆ. ಯಾತಕ್ಕೋಸ್ಕರ ಆ 7 ಹೆಜ್ಜೆಗಳನ್ನ ಇಡಬೇಕು ಅಂತ ಕೇಳಿದರೆ ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ, ಅನ್ನಮಯ ದೇವ ಪೂಜೆಗೆ ಈ ನಿನ್ನ ಮೊದಲ ಹೆಜ್ಜೆ ಅಂತ ಹೇಳ. ಯಾವ ಭಗವಂತ ನಮಗೆ ಸಂಪತ್ತನ್ನ ಕೊಟ್ಟಿದ್ದಾನೆ, ಆ ಸಂಪತ್ತಿನಿಂದ ಭಗವಂತನ ಪೂಜಾ ಪುನಸ್ಕಾರಾದಿಗಳನ್ನು ನಡೆಸಿ ಆ ಭಗವಂತನ ಪೂಜೆಯನ್ನು ನಡೆಸೋದಕ್ಕೋಸ್ಕರ ಈ ನಿನ್ನ ಮೊದಲ ಹೆಜ್ಜೆ. ನಾನು ಯಾವ ಭಗವತ್ ಸಂಬಂಧಿಯಾದ ಕೆಲಸಗಳನ್ನ ನಡೆಸ್ತೇನೋ ಆ ಎಲ್ಲ ಕರ್ಮಗಳಿಗೂ ಕೂಡ ನೀನು ನನ್ನೊಟ್ಟಿಗೆ ಇರಬೇಕು. ಇನ್ನ ಎರಡನೇ ಹೆಜ್ಜೆ ಯಾಕೆ? ನನ್ನಲ್ಲಿ ಬಲ ಹಾಗೆ ವೀರ್ಯ ಇವೆರಡೂ ಕೂಡ ಹೆಚ್ಚಾಗಿ ಉಂಟಾಗೋದಕ್ಕೋಸ್ಕರ ಈ ಎರಡನೇ ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಹಾಗೆ ಮೂರನೇ ಹೆಜ್ಜೆ, ನಮ್ಮ ಕುಟುಂಬದಲ್ಲಿ ಧನಧಾನ್ಯ ಸಮೃದ್ಧಿ ಉಂಟಾಗೋದಕ್ಕೋಸ್ಕರ ಈ ನಿನ್ನ ಮೂರನೇ ಹೆಜ್ಜೆಯನ್ನು ಇಡ್ತಾ ಇದ್ದೇನೆ. ಇನ್ನ ಉತ್ತಮವಾದ ಸುಖ, ಕೇವಲ ಧನಧಾನ್ಯ ಸಮೃದ್ಧಿ ಇದ್ದ ಮಾತ್ರಕ್ಕೆ ಸುಖ ಅನ್ನೋದು ನಮಗೆ ಸಿಗಲಿಕ್ಕೆ ಸಾಧ್ಯ ಉಂಟೆ? ಇಲ್ಲ. ಅದಕ್ಕೋಸ್ಕರ ಯಾವ ಧನಧಾನ್ಯ ಸಮೃದ್ಧಿಗಳು ಇದೆನೋ ಅದರಿಂದ ಉತ್ತಮವಾದ ಸುಖ ನಮಗುಂಟಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾಲ್ಕನೇ ಹೆಜ್ಜೆಯನ್ನು ಇಡಬೇಕು. ಇನ್ನ ಐದನೇ ಹೆಜ್ಜೆಯನ್ನ ನಮ್ಮಿಬ್ಬರಲ್ಲಿಯೂ ಕೂಡ ಉತ್ತಮವಾದ ಸಂತಾನ ದೊರಕಬೇಕು ಅನ್ನೋ ಕಾರಣಕ್ಕೋಸ್ಕರ ಐದನೇ ಹೆಜ್ಜೆಯನ್ನು ಇಡಬೇಕು. ಇನ್ನ ನನ್ನ ನಿನ್ನ ಈ ಜೀವನದಲ್ಲಿ ಒಂದೊಂದು ಬಾರಿ ಮಾತುಗಳು ವ್ಯತ್ಯಾಸವಾಗಿ ಹೊರಹೊಮ್ಮತ್ತೆ. ಆದರೆ ನನ್ನ ಮಾತಿಗೆ ನೀನು, ನಿನ್ನ ಮಾತಿಗೆ ನಾನು, ಇಬ್ಬರೂ ಕೂಡ ಹೊಂದಾಣಿಕೆಯಿಂದ ಜೀವನವನ್ನು ನಡೆಸಿದರೆ ಅದು ಉತ್ತಮವಾದ ಜೀವನ ಆಗತ್ತೆ. ಅದಕ್ಕೋಸ್ಕರ ಆರನೇ ಹೆಜ್ಜೆ ಇಡಬೇಕು. ಅಷ್ಟೇ ಅಲ್ಲ, ಯಾವ ಈ ಸ್ನೇಹ ಇದೆ, ನನ್ನ ನಿನ್ನ ಸ್ನೇಹ ಮದುವೆ ಆಗಿ ಕೇವಲ ತಾತ್ಕಾಲಿಕವಾದ ಸ್ನೇಹ ಅಲ್ಲ, ಅನುಗಾಲ ಕೊನೆ ಕಾಲದ ತನಕವೂ ಕೂಡ ನನ್ನ ನಿನ್ನ ಸ್ನೇಹ ಶಾಶ್ವತ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಏಳನೇ ಹೆಜ್ಜೆಯನ್ನು ನಾನು ಇಡ್ತಾ ಇದ್ದೇನೆ. ಚಿರಕಾಲ ಕೊನೆ ಕಾಲದ ತನಕವೂ ಕೂಡ ನನ್ನ
ನನ್ನೊಟ್ಟಿಗೆ ನೀನು ಇರಬೇಕು ಅನ್ನುವಂತಹ ಕುರುಹಾಗಿ ಅವಳು ಕಾಲಲ್ಲಿ ಧರಿಸಿದಂತಹ ಗೆಜ್ಜೆಯ ಸಪ್ಪಳವನ್ನು ಕೂಡ ಆ ಸಂದರ್ಭದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಹೀಗೆ ಇವಾಗ ಅವಳು ಯಾವಾಗ ಸಪ್ತಪದಿಯನ್ನ ತುಳಿತಾಳೋ, ತುಳಿದ ನಂತರದಲ್ಲಿ ಅವಳು ತನ್ನ ಗೋತ್ರವನ್ನ ಬಿಟ್ಟು ಗಂಡನ ಗೋತ್ರಕ್ಕೆ ಸೇರ್ಕೋತಾಳೆ. ಯಾಜ್ಞವಲ್ಕ್ಯ ಮಹರ್ಷಿಗಳು ಒಂದು ಮಾತನ್ನ ಹೇಳ್ತಾರೆ, ನೋದಕೇನ ನ ವಾಚ ಕನ್ಯಾಯ ಪತಿರುಚ್ಯತೆ ಪಾಣಿಗ್ರಹಣ ಸಂಸ್ಕಾರ ಪತಿತ್ವಂ ಸಪ್ತಮೇ ಪದೇ ಅಂತ ಈ ರೀತಿಯಾಗಿ ಹೇಳಿರೋ ಕಾರಣದಿಂದಲೂ ಕೂಡ ಈ ಸಪ್ತಪದಿ ಅನ್ನೋ ಸಂಸ್ಕಾರ ಆದ ಮೇಲೆಯೇ ಅವಳು ತನ್ನ ಗೋತ್ರದಿಂದ ಪರಿತ್ಯಾಗ ಮಾಡ್ತಾಳೆ. ಈ ಸಪ್ತಪದಿಯನ್ನ ಅವಶ್ಯವಾಗಿ ಆ ವಿವಾಹ ಸಂಸ್ಕಾರದಲ್ಲಿ ವಧು ವರರು ಇಬ್ಬರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸಪೂರ್ವಕವಾಗಿ ಆ ಸಪ್ತಪದಿಯನ್ನ ಮಾಡಬೇಕು ಅಂತ ಹೇಳುತ್ತೆ. ಯಾಕೆಂದ್ರೆ ಒಬ್ಬ ಗಂಡ ತಾನು ಮಾಡುವಂತಹ ಈ ಸಂಸ್ಕಾರ ಯಾವುದು ದೇವತಾ ಅರ್ಚನೆ ಅನುಷ್ಠಾನ ಮೊದಲಾದವುಗಳು ಎಲ್ಲವೂ ಕೂಡ ಇದ್ದಾವೆ. ಇದರಲ್ಲಿ ಹೆಂಡತಿಯ ಸಹಕಾರ ಇಲ್ಲದೆ ಇದ್ದರೆ ಅವಾಗ ಯಾವುದೂ ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆ ಮದುವೆ ಆದ ಮೇಲೆ ಅನೇಕ ತೀರ್ಥಗಳಲ್ಲಿ ಭಾರ್ಯಾ ತೀರ್ಥವೂ ಕೂಡ ಒಂದು. ತೀರ್ಥಕ್ಷೇತ್ರಗಳಿಗೆ ಯಾತ್ರೆಯನ್ನ ಮಾಡಬೇಕಾದರೆ ಮದುವೆ ಆದ ಮೇಲೆ ಹೆಂಡತಿ ಸಮೇತವಾಗಿ ಮಾಡಿದಾಗ ಮಾತ್ರ ಆ ತೀರ್ಥಯಾತ್ರೆಗೆ ಫಲ. ಆದ್ದರಿಂದ ಯಾವುದೇ ಅನುಷ್ಠಾನವನ್ನ ಮಾಡಬೇಕಾದರೂ ಕೂಡ ಅದು ಹೆಂಡತಿ ಸಮೇತನಾಗಿ ಮಾಡಿದಾಗ ಮಾತ್ರ ಅದು ಸಾಧ್ಯ. ಹೆಂಡತಿಯೇ ಗಂಡನಿಗೆ ಅನುಕೂಲಳಾಗಿ ಇಲ್ಲದೆ ಹೋದ್ರೆ ಹೇಗ್ತಾನೆ ತನ್ನ ದೇವತಾ ಅನುಷ್ಠಾನವನ್ನ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೋಸ್ಕರ ದೇವರ ಹತ್ತಿರ ಪ್ರಾರ್ಥನೆ ಮಾಡಬೇಕು. ನಾನು ನಡೆಸುವ ಯಾವ ಧಾರ್ಮಿಕ ವಿಧಿವಿಧಾನಗಳೆಲ್ಲವೂ ಕೂಡ ಇದ್ದಾವೆ, ಆ ಎಲ್ಲ ವಿಧಿವಿಧಾನಗಳಲ್ಲಿಯೂ ಕೂಡ ಆ ನನ್ನ ಹೆಂಡತಿಯ ಸಹಕಾರ ಇರಲಿ ಅಂತ ಭಗವಂತನ ಹತ್ತಿರ ಪ್ರಾರ್ಥನೆ ಮಾಡ್ಕೋಬೇಕಂತೆ ವಿವಾಹಕ್ಕಿಂತ ಮೊದಲು. ಯಾಕಂದ್ರೆ ನಮ್ಮ ಹಿರಿಯರು ಒಂದು ಕಥೆಯನ್ನ ಹೇಳ್ತಾ ಇದ್ರು. ಏನು ಅಂತ ಹೇಳಿದ್ರೆ, ಯಾರೋ ಒಬ್ಬ ಬ್ರಾಹ್ಮಣ ಇದ್ದ, ಅವನಿಗೊಂದು ಹವ್ಯಾಸ, ಎಲ್ಲರಿಗೂ ಕೂಡ ಚಟ ಇದ್ದಂತೆ ಆ ಬ್ರಾಹ್ಮಣನಿಗೂ ಕೂಡ ಒಂದು ಚಟ ಹವ್ಯಾಸ. ಏನು? ಪ್ರತಿನಿತ್ಯ ಒಬ್ಬನಲ್ಲ ಒಬ್ಬ ಬ್ರಾಹ್ಮಣನಿಗೆ ಅನ್ನದಾನವನ್ನ ಮಾಡಿಯೇ ತಾನು ಊಟವನ್ನ ಮಾಡಬೇಕು. ಆಯ್ತು ಅಂತ ಹೇಳಿ ಹಾಗೇ ನಡೆಸ್ಕೊಂಡು ಬರ್ತಾ ಇದ್ದ. ಮದುವೆ ಆಯಿತು. ಮದುವೆ ಆದಾಗ ಹೆಂಡತಿಗೂ ಹೇಳಿದ, ಹೆಂಡತಿಯೂ ಒಪ್ಪಿದಳು. ಆದ್ರೆ ಹೆಂಡತಿ ಗಂಡನಿಗೆ ಅನುಕೂಲಳಾಗಿ ಇಲ್ಲದೆ ಇದ್ದರೆ ಎಂಥ ಸಮಸ್ಯೆ ಆಗುತ್ತೆ ಅಂದ್ರೆ ಅವಳು ಅನ್ಕೋತಾಳಂತೆ, ಈಗಿನ ಕಾಲದ ಹುಡುಗಿಯರಿಗಂತೂ ಕುಮಟಿ ಅಂದ್ರೆ ಇದ್ದಿಲು ಒಲೆಯಲ್ಲಿ ಆ ಅಡಿಗೆಯನ್ನ ಮಾಡಿ ಅಭ್ಯಾಸವೇ ಇರೋದಿಲ್ಲ. ಆದ್ದರಿಂದ ಅವಳು ಕೂಡ ಹಾಗೆ ಆಧುನಿಕ ಕಾಲಕ್ಕನುಗುಣವಾಗಿ ಅವಳು ಕೂಡ ಅಡಿಗೆಯನ್ನು ಮಾಡಿ ಮಾಡಿ ತುಂಬಾ ಆ ಬೆಂಕಿ ಮುಂದೆ ಕುತ್ಕೊಂಡು ಸುಸ್ತಾಗ್ತಾ ಇದೆ. ಏನಾದ್ರೂ ಕೂಡ ಮಾಡಿ ನನ್ನ ಗಂಡನಿಗೆ ಬುದ್ಧಿಯನ್ನ ಕಲಿಸಬೇಕು. ಏನ್ ಮಾಡೋದು ಅಂತ ಆಲೋಚನೆಯನ್ನ ಮಾಡಿ ಅವಳು ಒಂದು ದಿನ ಗಂಡ ಊಟಕ್ಕೆ ಬ್ರಾಹ್ಮಣರ ಮನೆಗೆ ಬರ್ತಾರೆ. ಇವತ್ತಿನ ದಿನ ಈ ಬಾಳೆ ಎಲೆ ಊಟಕ್ಕೆ ಖಾಲಿ ಆಗಿದೆ, ಆ ಬಾಳೆ ಎಲೆಯನ್ನ ನಾನು ತರೋದಕ್ಕೋಸ್ಕರ ಹೋಗ್ತೇನೆ, ತೆಗೆದುಕೊಂಡು ಬರ್ತೇನೆ. ಅಲ್ಲಿ ಅದರೊಳಗೆ ಯಾರಾದರೂ ಬ್ರಾಹ್ಮಣರು ಬಂದರೆ ಅವರನ್ನ ಇಲ್ಲಿ ಕೂಡಿಸಿಕೋ. ಆಯಿತು. ಹೋಗ್ತಾನೆ ಗಂಡ, ಅಡಿಗೆ ಮಾಡ್ತಾ ಇರ್ತಾಳೆ. ಯಾವುದೋ ಕೆಟ್ಟ ಬುದ್ಧಿ ಅವಳ ತಲೆಯಲ್ಲಿ ಹೊಕ್ಕತೋ ತಕ್ಷಣಕ್ಕೆ ಕಾರ್ಯಪ್ರವೃತ್ತಳಾಗ್ತಾಳೆ. ಏನಂತ? ನನ್ನ ಗಂಡನಿಗೆ ಬುದ್ಧಿಯನ್ನ ಕಲಿಸೋದಕ್ಕೆ ಇದೇ ಸರಿಯಾದ ಸಮಯ ಅಂತ ತಿಳಿದು ಅವಳೇನು ಮಾಡ್ತಾಳೆ ಅಂತ ಹೇಳಿದ್ರೆ, ತಕ್ಷಣಕ್ಕೆ ಅವಳು ಒಂದು ದೊಡ್ಡ ಒನಕೆಯನ್ನ ತಂದು ಇಡ್ತಾಳೆ. ಬ್ರಾಹ್ಮಣ ಬಂದ, ಒನಕೆಯನ್ನು ತಂದಿಟ್ಲು. ಬ್ರಾಹ್ಮಣ ಕೇಳ್ತಾನೆ, ಯಾತಕ್ಕೋಸ್ಕರ ಈ ಒನಕೆಯನ್ನು ತಂದಿಟ್ಟಿದ್ದು? ಅದಕ್ಕೋಸ್ಕರ ಅವಳು ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಯಾವ ರೀತಿಯಾಗಿ ಅನ್ನದಾನ ಮಾಡೋ ಒಂದು ಸಂಪ್ರದಾಯ ಉಂಟೋ, ಆ ಅನ್ನದಾನ ಮಾಡಿದ ಮೇಲೆ ಊಟಕ್ಕೆ ಬಂದ ಬ್ರಾಹ್ಮಣರಿಗೆ ಈ ಒನಕೆಯಿಂದ 4 ಪೆಟ್ಟು ಕೊಟ್ಟು ಕಳಿಸುವುದು ಕೂಡ ಒಂದು ಸಂಪ್ರದಾಯ ಇದೆ. ಅದಕ್ಕೆ ಬ್ರಾಹ್ಮಣ ಹೇಳ್ತಾನೆ, ನಿನ್ನ ಮನೆಯ ಊಟವೂ ಬೇಡ, ನಿನ್ನ ಮನೆಯ ಹೊಡೆತವೂ ಬೇಡ, ನಾನ್ಯಾಕೆ ನಿನ್ನ ಮನೆಯಲ್ಲಿ ಊಟವನ್ನ ಮಾಡಲಿ ಅಂತ ತಿಳಿದು ಆ ಬ್ರಾಹ್ಮಣ ಅಲ್ಲಿಂದ ಹೊರಟಾನಂತೆ. ಹೊರಟ ತಕ್ಷಣವೇ ಬಾಳೆ ಎಲೆ ತರ್ಲಿಕ್ಕೆ ಹೋದಂತ ಆ ಬ್ರಾಹ್ಮಣ ವಾಪಸ್ ಮನೆಗೆ ಬರ್ತಾನ. ಅವನು ಕೇಳ್ತಾನೆ,
ಯಾಕೋ ಬ್ರಾಹ್ಮಣರು ವಾಪಸ್ ಹೋಗ್ತಾ ಇದ್ರಲ್ಲ, ಯಾಕೆ ಬರ್ತಾರಲ್ವಾ ವಾಪಸ್ಸು ಅಂತ ಕೇಳಿದಾಗ ಹೆಂಡತಿ ಹೇಳ್ತಾಳೆ, ನೀವು ನನಗೆ ಅತ್ಯಂತ ಪ್ರೀತಿ ಪಾತ್ರವಾದ ಈ ಒನಕೆಯನ್ನ ಕೊಡಿಸಿದ್ರಿ, ಆ ಒನಕೆ ಬೇಕು ಅಂತ ಹಠ ಹಿಡಿದ, ಆದರೆ ನನ್ನ ಗಂಡ ಅತ್ಯಂತ ಪ್ರೀತಿಯಿಂದ ತಂದುಕೊಟ್ಟ ವಸ್ತು ಆಗಿದೆ ಇದು, ಆದ್ದರಿಂದ ನಾನು ನಿನಗೆ ಕೊಡಲಾರೆ. ಇದರಿಂದ ಕುಪಿತನಾದ ಆ ಬ್ರಾಹ್ಮಣ ಓಡಿ ಹೋದ, ಬಿಟ್ಟು ಹೋದ. ಅದಕ್ಕೆ ಗಂಡ ಹೇಳ್ತಾನೆ, ಇಂತಹ ನೂರಾರು ಒನಕೆಗಳನ್ನ, 10 ಒನಕೆಗಳನ್ನ ನಾನು ನಿನಗೆ ತಂದು ಕೊಡ್ತೇನೆ, ಯಾದಕ್ಕೋಸ್ಕರ ಆ ಬ್ರಾಹ್ಮಣರ ಮನಸ್ಸಿಗೆ ನೀನು ಬೇಸರವನ್ನು ಉಂಟು ಮಾಡಿದಿ ಅಂತ ಹೇಳಿ ಆ ಒನಕೆಯನ್ನ ಹಿಡಿದುಕೊಂಡು ಆ ಬ್ರಾಹ್ಮಣನ ಹಿಂದೆ ಓಡಿ ಹೋಗ್ಲಿಕ್ಕೆ ಆರಂಭ ಮಾಡಿದ್ದಂತೆ. ಅವನು ಓಡಿ ಹೋಗ್ಲಿಕ್ಕೆ ಆರಂಭ ಮಾಡಿದಾಗ ಆ ಬ್ರಾಹ್ಮಣ ಅನ್ಕೊಂಡಂತೆ ಇವನ ಹೆಂಡತಿಯೇ ವಾಸಿ, ಯಾಕೆ ಊಟ ಆದ ಮೇಲೆ ಹೊಡಿತಾರೆ ಅಂತ ಹೇಳಿದ್ದು, ಅಥವಾ ತಂದಿಟ್ಟಿದ್ದಷ್ಟೇ, ಅದು ಇವನೋ ನಾ ಇನ್ನು ಊಟವೇ ಮಾಡಿಲ್ಲ, ವಾಪಸ್ ಬರ್ತಿದ್ರು ಕೂಡ ನನ್ನನ್ನು ಅಟ್ಟಿಸಿಕೊಂಡು ಬರ್ತಾನೆ ಅಂತ ತಿಳಿದು ಆ ಬ್ರಾಹ್ಮಣ ಇನ್ಯಾವತ್ತೂ ಕೂಡ ಆ ದಂಪತಿಗಳ ಮನೆ ಹತ್ತಿರವೂ ಬರಲಿಲ್ಲ, ಆ ದಿಕ್ಕಿಗೆ ತಲೆಯನ್ನು ಹಾಕಿ ಮಲಗಲಿಲ್ಲ. ಹಾಗಾದ್ರೆ ಇದೆಲ್ಲ ಯಾಕೆ ಅಂತ ಹೇಳಿದ್ರೆ, ಗಂಡ ಮಾಡುವ ಯಾವುದೇ ಧಾರ್ಮಿಕ ಕೆಲಸಗಳಲ್ಲಿ ಹೆಂಡತಿಯ ಸಹಕಾರ ಇಲ್ಲದಿದ್ದರೆ ಆಗುವ ಅನಾಹುತಕ್ಕೆ ಇಂತಹ ಘಟನೆಗಳು ಇವತ್ತಿನ ದಿನ ನಮಗೆ ಸಾಕ್ಷಿಯಾಗಿ ನಿಲ್ಲತ್ತೆ. ಅದರಿಂದ ನಾವು ದೇವರ ಹತ್ತಿರ ವಿವಾಹ ಸಂಸ್ಕಾರಗಳಂತ ಒಂದು ಉತ್ತಮವಾದ ಸಂಸ್ಕಾರವನ್ನ ಮಾಡಿಕೊಳ್ಳಬೇಕಾದರೆ ಆ ಭಗವಂತನ ಹತ್ತಿರ ಬೇಡ್ಕೋಬೇಕು. ಭಗವಂತ ಎಂಥ ಕಷ್ಟ ಕಾಲದಲ್ಲಿಯೂ ಕೂಡ ನನಗೆ ನನ್ನ ಹೆಂಡತಿ ಬಿಡಲಾರದಂತಹ ಉತ್ತಮ ಸಂಸ್ಕೃತಳಾದ ಗುಣವಂತಳಾದ ಆ ಹೆಂಡತಿಯನ್ನ ನನಗೆ ಕೊಡು ಅಂತ ಭಗವಂತನ ಹತ್ತಿರ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಆದ್ರೆ ಇವತ್ತಿನ ದಿನ ಕೆಲವೊಂದಿಷ್ಟು ಜನ ಸೌಂದರ್ಯಕ್ಕೆ ಮರುಳಾಗಿ ಕೇವಲ ರೂಪವತಿಯನ್ನ ಮದುವೆ ಆಗಿ ಎಷ್ಟೊಂದು ಅನರ್ಥವನ್ನ ಅನುಭವಿಸೋದು ನಾವು ನೋಡ್ತೇವೆ. ಇಂಥ ಅನರ್ಥಗಳು ಆಗಬಾರದು ಅಂದ್ರೆ ಆ ಭಗವಂತನ ವಿಶೇಷ ಪ್ರಾರ್ಥನೆಯಿಂದ, ಅವನ ಅನುಗ್ರಹದಿಂದಲೇ ಸಾಧ್ಯ ಹೊರತು ನಿಮ್ಮ ಕೈಯಲ್ಲಿ ಸಾಧ್ಯವೇ ಇಲ್ಲ ಅಂತ ಈ ರೀತಿಯಾಗಿ ಶಾಸ್ತ್ರಗಳೆಲ್ಲವೂ ಕೂಡ ಹೇಳ್ತವೆ. ಹೀಗೆ ಆ ವೆಂಕಟನಾಥರಿಗೆ ಆ ಸರಸ್ವತಿ ದೇವಿಯನ್ನ ಕನ್ಯಾದಾನವನ್ನ ಹೀಗೆ ಶಾಸ್ತ್ರಬದ್ಧವಾದ ಕ್ರಮದಲ್ಲಿ ಕನ್ಯಾದಾನವನ್ನ ಮಾಡಿ ಎಲ್ಲ ಬ್ರಾಹ್ಮಣರಿಗೂ ಕೂಡ ಸಂತೋಷವನ್ನ ಪಡಿಸ್ತಾರಂತೆ ಆ ಸರಸ್ವತಿ ದೇವಿಯ ತಂದೆ ತಾಯಿಗಳು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆದ ಮೇಲೆ ಮುಂದಿನ ಶ್ಲೋಕದಲ್ಲಿ ಆ ಮದುವೆ ಮಂಟಪಕ್ಕೆ, ಮದುವೆ ಸಮಾರಂಭಕ್ಕೆ ಅನೇಕ ಜನ ಸುಮಂಗಲಿ ಸ್ತ್ರೀಯರೆಲ್ಲರೂ ಕೂಡ ಬಂದಿರುತ್ತಾರೆ. ಆ ಸುಮಂಗಲಿ ಸ್ತ್ರೀಯರು ಅವರಿಗೆ ಸತ್ಕಾರವನ್ನ ಹೇಗೆ ಮಾಡಬೇಕು, ಯಾವ ರೀತಿ ಮಾಡಿದರು ಅನ್ನೋ ಪ್ರಮೇಯವನ್ನ ಈ ಶ್ಲೋಕದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಮುಂದಿನ ಶ್ಲೋಕದಲ್ಲಿ ಆಗತ್ಯ ಧೃತಮಬಲ ಪ್ರಹರ್ಷಿಣಿ ಕಾಪ್ಯಾಲೋಕ್ಯ ಗಮನಮನಂಗ ಸಾಯಕಾಂಗಿ ನಾರೀಣಾಮುಚಿತ ತರಾಂಗರಾಗ ಪುಷ್ಟೈರಾನರ್ಚ ಸ್ಮಿತಲಪನಾತಿರೋಹಿತಾಸು. ಪ್ರಹರ್ಷಿಣಿ, ಮದುವೆಗೆ ಅನೇಕ ತರಹದ ಸ್ತ್ರೀಯರು ಆ ಮದುವೆ ಸಮಾರಂಭಕ್ಕೆ ಮುತ್ತೈದೆ ಸ್ತ್ರೀಯರೆಲ್ಲರೂ ಕೂಡ ಬಂದಿದ್ರಂತೆ. ನೋಡಿ, ಮದುವೆಗೆ ಯಾರಾದರೂ ಕೂಡ ಕರೆದರೆ ಯಾವತ್ತೂ ಕೂಡ ಬರೋದಿಲ್ಲ ಅಂತ ಹೇಳಬಾರದು. ಯಾಕೆ? ಮದುವೆ ಎಂಬ ಸಂಸ್ಕಾರಕ್ಕೆ ನಾವು ಹೋದರೆ ಆಗ ಆ ಮದುವೆಯಲ್ಲಿ ಕಂಕಣಬದ್ಧರಾದಾಗ ಅವರಲ್ಲಿ ಪೂರ್ಣ ಲಕ್ಷ್ಮೀನಾರಾಯಣರ ಸನ್ನಿಧಾನವೇ ಇರುತ್ತೆ. ಈ ಕಾರಣದಿಂದ ಪ್ರತಿಯೊಂದು ಮದುವೆಗೂ ಹೋದಾಗ ಆ ಲಕ್ಷ್ಮೀನಾರಾಯಣರ ದರ್ಶನ ವಿಶೇಷ ಪುಣ್ಯ ನಮಗೆ ದೊರಕತ್ತೆ ಅನ್ನೋ ಭಾವನೆಯಿಂದ ನಾವು ಮದುವೆ ಮೊದಲಾದಂತ ಆ ಸಮಾರಂಭಗಳಿಗೆ ಅವಶ್ಯವಾಗಿ ಹೋಗಬೇಕು. ಅಂಥ ಸಮಾರಂಭಕ್ಕೆ ಅನೇಕ ಜನ ಮುತ್ತೈದೆ ಸ್ತ್ರೀಯರೆಲ್ಲರೂ ಕೂಡ ಬಂದಿರ್ತಾರೆ. ಹೇಗಿದ್ದಾರೆ ಸ್ತ್ರೀಯರೆಲ್ಲರೂ ಕೂಡ? ಸುಂದರ, ಅತ್ಯಂತ ಸುಂದರಿಯರಾದಂತಹ ಸುಮಂಗಲಿ ಸ್ತ್ರೀಯರು ಎಲ್ಲರೂ ಕೂಡ ಬಂದಿದ್ದಾರೆ. ಅಂಥ ಮುತ್ತೈದೆಯರು ಬಂದಾಗ ಅವರಿಗೆ ಗಂಧ, ಪುಷ್ಪ, ತಾಂಬೂಲ, ಉಪಚಾರ, ಹಾಗೆ ಬ್ಲೌಸ್ ಪೀಸು, ಇದೇ ಮೊದಲಾದಂತ ಸೀರೆನೋ ಅಥವಾ ಇನ್ಯಾವುದೋ ಅನೇಕ ವಸ್ತ್ರಗಳನ್ನು ಕೊಟ್ಟು ಅವರಿಗೆ ಗೌರವವನ್ನು ತೋರಿಸಬೇಕಂತ ಆ ಸಂದರ್ಭದಲ್ಲಿ. ಅದಕ್ಕೋಸ್ಕರ
ತುಂಬಾ ಜನ ಇದ್ದಾಗ ಒಬ್ಬರ ಕೈಯಲ್ಲಿ ಅದು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಆ ಸಭೆಯಲ್ಲಿಯೇ, ಅಂದರೆ ಆ ಮುತ್ತೈದೆ ಸ್ತ್ರೀಯರ ಒಂದು ಸಮೂಹದಲ್ಲಿಯೇ ಅತಿರೋಹಿತ ಕಾಪಿ ಅಬಲ ನಾರೀಣಾಂ ಆಗಮನಂ ಆಲೋಕ್ಯ, ಅತ್ಯಂತ ಸುಂದರಳಾದ, ಅತ್ಯಂತ ಒಂದು ಸೌಂದರ್ಯದಿಂದ ಕೂಡಿದಂತಹ ಯಾವ ಆ ಕನ್ಯೆ ಇದ್ದಾಳೆ, ಎಲ್ಲ ಸ್ತ್ರೀಯರ, ಸುಮಂಗಲಿ ಸ್ತ್ರೀಯರ ಆಗಮನವನ್ನ ಕಂಡು ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ಅವರಿಗೆ ಆ ವಸ್ತ್ರಾದಿಗಳನ್ನ ಕೊಡೋದಕ್ಕೋಸ್ಕರ ಇವಳು ಕೂಡ ಸಹಾಯವನ್ನ ಮಾಡ್ಲಿಕ್ಕೆ ಹೋಗ್ತಾಳೆ. ಹೇಗಿದ್ದಾಳವಳು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾಳೆ, ಉಚಿತ ತರಾಂಗ ರಾಗ ಪುಷ್ಪೈಹಿ ನಾರೀಣಾಂ ಆಗಮನಂ ಆಲೋಕ್ಯ ಪ್ರಹರ್ಷಿಣಿ ಧೃತಂ ಆಗತ್ಯ. ಮನ್ಮಥ ಅವನ ಅರವಿಂದ ಬಾಣ, ಅಶೋಕ ಬಾಣ, ಪುಷ್ಪ ಬಾಣ ಇವೆಲ್ಲವೂ ಕೂಡ ಎಷ್ಟು ಅತ್ಯಂತ ಸುಂದರವೋ ಅಷ್ಟೇ ಸುಂದರವಾದ ಅತ್ಯಂತ ಕೋಮಲವಾದಂತ ಅಂಗ ಅವಳಲ್ಲಿ ಇತ್ತಂತೆ. ಇಂಥ ಆ ಸ್ತ್ರೀ ಅವಳು ಮುತ್ತೈದೆಯರನ್ನು ನೋಡಿ ಅವರಿಗೆ ನಮಸ್ಕಾರವನ್ನ ಮಾಡಿ ಸಂತೋಷವನ್ನ ಸೂಚಿಸ್ತಾ ಅವಳಿಗೆ ಸತ್ಕಾರವನ್ನ ಮಾಡ್ತಾ ಇದ್ಲಂತೆ. ಅಷ್ಟೇ ಅಲ್ಲ, ಅವರೂ ಕೂಡ ಈ ಕನ್ಯೆಗೆ ತುಂಬಾ ಹೃದಯ ಪೂರ್ವಕವಾಗಿ, ಅಭಿಮಾನ ಪೂರ್ವಕವಾಗಿ ಆಶೀರ್ವಾದವನ್ನು ಕೂಡ ಆ ಸಭೆಯಲ್ಲಿ ನೆರೆದಿರುವಂತಹ ಎಲ್ಲ ಸ್ತ್ರೀಯರು ಕೂಡ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರವೇ ಈ ಶ್ಲೋಕದ ಒಂದು ವೃತ್ತವನ್ನ ಹೇಳಬೇಕಾದರೆ ಹೇಳ್ತಾರೆ, ಪ್ರಹರ್ಷಿಣೀಯಂ, ಪ್ರಹರ್ಷಿಣಿ ವೃತ್ತವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಉತ್ತಮವಾದ ಸಂತೋಷವಾದ ಕೆಲಸವ ಆಗಬೇಕು ಅಂತಾದ್ರೆ ಪ್ರಹರ್ಷ, ಸಂತೋಷ ಅದಿದೆ ಈ ಶ್ಲೋಕದಲ್ಲಿ ಅನ್ನೋದನ್ನ ಸೂಚಿಸೋದಕ್ಕೋಸ್ಕರ ಬೇರೆ ಯಾವುದೋ ವೃತ್ತಗಳನ್ನ ಹಾಕದೆ ಪ್ರಹರ್ಷಿಣಿ ವೃತ್ತದಿಂದಲೇ ಅದನ್ನ ಇಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ಸತ್ಕಾರವನ್ನ ಮಾಡ್ತಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಂದುವದನಾ ಕಲಿತ ಮಂದ ಗಮನಾನಾ ಕುಂದರದನಾ ಹಸಿತ ಹಂಸ ಗಮನಾನಾ ಕಂದುಕ ಸಮಾಕೃತಿ ಪಯೋಧರ ಯುಗಾನಾ ಕಂದು ನಿಜ ಜಂಗಮ ಜಯತ್ವ ಜಲತಾನಾ ಕಂತು ನಿಜ ಜಂಗಮ ಜಯತ್ವ ಜಲತಾನಾ. ಮತ್ತೊಬ್ಬ ಸುಂದರಿ ತರುಣಿ ಇದ್ದಳು. ಅವಳು ಕೂಡ ಎದ್ದು ಬಂದು ಇವರಿಗೆ ಸಹಾಯವನ್ನ ಮಾಡ್ತಾಳೆ. ಅದಕ್ಕೋಸ್ಕರವೇ ಹೇಳುತ್ತೆ ಶಾಸ್ತ್ರ, ಮದುವೆ ಮಾಡಿ ನೋಡಿ, ಮನೆ ಕಟ್ಟಿ ನೋಡಿ. ಯಾಕೆ? ಮದುವೆಯಲ್ಲಿ ಎಷ್ಟು ಕೆಲಸ ಇರುತ್ತೆ, ಒಂದು ಕೆಲಸ ಆಗಲಿಕ್ಕೆ ಪುರುಸೊತ್ತಿಲ್ಲ, ಸಮಯ ಇಲ್ಲ, ಇನ್ನೊಂದು ಕೆಲಸ ತನ್ನ ಪಾಡಿಗೆ ತಾನೇ ಒಕ್ಕಿಕೊಂಡು ಬಂದು ಬಿಡತ್ತೆ. ಅದಕ್ಕೋಸ್ಕರ ಮದುವೆ ಮಾಡಿ ನೋಡಿ, ಮನೆ ಕಟ್ಟಿ ನೋಡಿ ಅನ್ನುವಂತಹ ಒಂದು ಪ್ರಸಿದ್ಧವಾದ ಗಾದೆ ಮಾತು ಕೂಡ ಇದನ್ನ ಅನುಸರಿಸುತ್ತೆ. ಆ ಸಂದರ್ಭದಲ್ಲಿ ಇನ್ನೊಬ್ಬ ಸ್ತ್ರೀ, ಇಂದುವದನ, ಚಂದ್ರನಂತೆ ಮುಖ ಇರತಕ್ಕಂತಹ ಇನ್ನೊಬ್ಬ ಸುಂದರಿ ತರುಣಿ, ಅನೇಕ ಜನ ಸ್ತ್ರೀಯರು ಮದುವೆಗೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಕೇವಲ ಕನ್ಯಾ ಪಕ್ಷದವರಿಗೆ ಮಾತ್ರ ಅದು ಸಾಧ್ಯ ಆಗೋದಿಲ್ಲ. ಅವರ ಸಂಬಂಧಿಕರು, ಅವರ ಪರಿಚಿತರೆಲ್ಲರೂ ಕೂಡ ಸೇರಿ ಮಾಡಿದಾಗ ಮಾತ್ರ ಆ ಕೆಲಸ ಉತ್ತಮವಾಗಿ ನಡೀಲಿಕ್ಕೆ ಸಾಧ್ಯ ಅನ್ನೋ ಕಾರಣದಿಂದ ಅವಳು ಕೂಡ ಬಂದು ಸತ್ಕಾರವನ್ನ ಮಾಡ್ತಾಳಂತೆ. ಹೇಗಿತ್ತು ಆ ಸ್ತ್ರೀಯರೆಲ್ಲರೂ ಕೂಡ ಹೇಗಿದ್ದರು ಅಂತ ಹೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಕುಂದರದನ ಹಸಿತ ಹಂಸಗಮನಾನ, ಹಂಸ ಪಕ್ಷಿಗಳ ನಡಿಗೆ ಎಷ್ಟು ಸೌಂದರ್ಯ, ಎಷ್ಟು ನಾಚಿ ನೀರಾಗುವಂತೆ ಆ ಹಂಸ ಪಕ್ಷಿಗಳ ನಡೀತಾವೋ ಅದಕ್ಕಿಂತ ಮಂದವಾದ ಗಮನ ಉಳ್ಳ ಸ್ತ್ರೀಯರೆಲ್ಲರೂ ಕೂಡ ಈ ವೆಂಕಟನಾಥರ ಮದುವೆ ಸಮಾರಂಭಕ್ಕೆ ಬಂದಿದ್ರಂತೆ. ಆ ಮದುವೆ ಸಮಾರಂಭಕ್ಕೆ ಬಂದಾಗ ಅವರ ದೇಹದ ಸೌಂದರ್ಯ, ಮನ್ಮಥನ ಪೂರ್ಣ ಸನ್ನಿಧಾನ ಆ ಎಲ್ಲ ಸ್ತ್ರೀಯರಲ್ಲಿಯೂ ಕೂಡ ಇತ್ತು. ಇಂಥ ಆ ಸ್ತ್ರೀಯರನ್ನ ಅರಿಶಿನ, ಕುಂಕುಮ, ಅನೇಕ ಸುಗಂಧ ದ್ರವ್ಯ, ವಸ್ತ್ರ, ಆಭರಣ ಇವೇ ಮೊದಲಾದಂತ ಎಲ್ಲ ಪದಾರ್ಥಗಳನ್ನ ಕೊಟ್ಟು ಅವರಿಗೆ ಸತ್ಕಾರವನ್ನ ಮಾಡಿ ಅವರ ಮನಸ್ಸಂತೋಷವನ್ನ ಪಡಿಸ್ತಾ ಇದ್ದಾರೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ.
ಇಂಥ ಸಂದರ್ಭದಲ್ಲಿ ಆ ಎಲ್ಲ ಮುತ್ತೈದೆ ಸ್ತ್ರೀಯರು ಕೂಡ ಮಂಗಲವಾದ ಗಾನವನ್ನ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಹೇಗೆ? ಜಿತನೀಲಕಂಠ ಶುಕ ಮಂಜುಭಾಷಿಣೀ ಪರಪುಷ್ಟಿ ಮಧ್ಯುವತಿ ಗೀತಿ ಗೀತಿತಃ ಸದನ ಪ್ರಿಯಾಲ ಕುಸುಮಾಲಯೋ ವಧೂವರ ವೀಕ್ಷಣಾಗತ ಸುರಾರ್ಪಿತ ಇವ. ಹೇಗಿತ್ತು ಅವರ ಆ ಕಂಠನಾದ ಅಂತ ಹೇಳಿದ್ರೆ, ಸುಂದರವಾದ ಕೋಗಿಲೆಯ ಕಂಠವನ್ನು ಮೀರಿಸುವಂತಹ ಕಂಠದಿಂದ, ಇಂಪಾದ ಧ್ವನಿಯಿಂದ ಆ ಸ್ತ್ರೀಯರೆಲ್ಲರೂ ಕೂಡ ಹಾಡ್ತಾ ಇದ್ರು. ನವಿಲು ಗಿಳಿಗಳು ಇವರ ಸ್ವರಕ್ಕೆ ಮಾರು ಹೋಗಿ ನಾಚಿ ನೀರಾಗಿ, ನಮಗಿಂತಲೂ ಇಂಪಾದ ಕಂಠ ಭಗವಂತ ಈ ಸ್ತ್ರೀಯರಿಗೆ ಕೊಟ್ಟು ಬಿಟ್ಟಿದ್ದಾನಲ್ವಾ. ಇವರ ಹಾಡಿನಿಂದ ಎಂಥ ಒಂದು ಅದ್ಭುತ ನಡೀತು ಅಂತ ಹೇಳಿದರೆ, ಆ ಮದುವೆ ಮನೆಯಲ್ಲಿ ಒಣಗಿದ ಕೆಲವೊಂದು ಮರದ ಕಟ್ಟಿಗೆಗಳು ಇದ್ವು. ಆ ಮರದ ವೃಕ್ಷಗಳು ಕೂಡ ಕೆಲವೊಂದು ಇದ್ವು. ಆ ಯುವತಿಯರು, ಮುತ್ತೈದೆ ಸ್ತ್ರೀಯರು ಇವರೇ ಮೊದಲಾದಂತ ಎಲ್ಲರೂ ಕೂಡ ತಮ್ಮ ಇಂಪಾದ ಕಂಠದಿಂದ ಯಾವಾಗ ಹಾಡನ್ನ ಹಾಡ್ಲಿಕ್ಕೆ ಆರಂಭ ಮಾಡಿದರೋ, ಆ ವೃಕ್ಷಗಳಲ್ಲಿ ಹೂ ಮುಳಿಲಿಕ್ಕೆ ಆರಂಭ ಆಯಿತು, ಹೂ ಬೆಳಿಲಿಕ್ಕೆ ಆರಂಭ ಆಯಿತು. ಆ ಒಣಗಿದ ಆ ಮರಗಳಲ್ಲಿಯೂ ಕೂಡ ಹೂ ಬೆಳಿಲಿಕ್ಕೆ ಆರಂಭ ಆಯಿತು ಅಂತ ಹೇಳಿದ್ರೆ, ಹಾಗಾದ್ರೆ ಎಂಥ ಇಂಪಾದ ಕಂಠ ಅನ್ನೋದನ್ನ ನಾವು ನೋಡಬೇಕು. ಅಂಥ ಒಂದು ಯುವತಿ ಗೀತಿ ಗೀತಿತಃ ಜಿತ ನೀಲ ಕಂಠ ಶುಕ ಮಂಜು ಭಾಷಿಣಿ. ನವಿಲು ಗಿಳಿಗಳು ಇವೇ ಮೊದಲಾದಂತ ಎಲ್ಲ ಕೋಗಿಲೆಗಳು, ಎಲ್ಲ ಪ್ರಾಣಿಗಳ ಇಂಪಾದ ಧ್ವನಿಯನ್ನೂ ಕೂಡ ಮೀರಿಸುವಂತಹ ಒಂದು ಉತ್ತಮವಾದ ಧ್ವನಿ ಆ ಸ್ತ್ರೀಯರಲ್ಲಿ ಇತ್ತು ಅನ್ನೋದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಶಾಸ್ತ್ರ ಹೇಳುತ್ತೆ, ಸಂಗೀತಕ್ಕೆ ಇರುವಂತ ಒಂದು ಅದ್ಭುತವಾದ ಶಕ್ತಿ, ಅತ್ಯಂತ ಅದ್ಭುತವಾದ ಶಕ್ತಿ ಸಂಗೀತಕ್ಕೆ ಇದೆ. ಆರಿಹೋದ ದೀಪವನ್ನ, ಸಂಗೀತವನ್ನ, ಹಾಡನ್ನ ಹಾಡೋದರ ಮೂಲಕ ದೀಪವನ್ನ ಹೊತ್ತಿಸಬಹುದು ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ಆಚಾರ್ಯ ಮಧ್ವರ ಒಂದು ಜೀವನ ಚರಿತ್ರೆಯಲ್ಲಿ ಒಂದು ಇತಿಹಾಸವನ್ನ ನಾವು ಕೇಳ್ತೇವೆ. ಎಲ್ಲ ಊರಿನ ಪ್ರಜೆಗಳು ಬಂದು ಒಂದು ಊರಿಗೆ ಆಚಾರ್ಯರು ಸಂಚಾರ ನಿಮಿತ್ತ ಹೋದಾಗ ಊರಿನ ಪ್ರಮುಖರು ಬಂದು ಪ್ರಾರ್ಥನೆ ಮಾಡ್ತಾರೆ. ಸುಮಾರು ವರ್ಷಗಳಾಯಿತು, ಭೂಮಿ ಬಂಜರು ಭೂಮಿ ಆಗಿದೆ, ಯಾವ ಬೆಳೆಯೂ ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ತಾವು ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಆಗ ಆಚಾರ್ಯ ಮಧ್ವಾಚಾರ್ಯರು ಹೇಳ್ತಾರೆ, ಆ ಎಲ್ಲ ಊರಿನ ಪ್ರಮುಖರಿಗೆ ಕಣ್ಣನ್ನ ಮುಚ್ಚಿ, ಯಾವಾಗ ನಾನು ಕಣ್ಣನ್ನ ನೀವು ತೆಗೆಯಿರಿ ಅಂತ ಹೇಳ್ತೇನೋ ಅಲ್ಲಿ ತನಕ ತೆಗೆಯಬೇಕು. ಆಚಾರ್ಯರು ಕಣ್ಣನ್ನ ಮುಚ್ಚಿಸಿ ಇಂಪಾದ ಧ್ವನಿಯಿಂದ ಹಾಡನ್ನ ಹಾಡ್ಲಿಕ್ಕೆ ಆರಂಭ ಮಾಡಿದ್ದಾರೆ. ಹಾಡಿ ಮುಗಿಸುವುದರೊಳಗೆ ಬಂಜರು ಭೂಮಿಯಾಗಿದ್ದ ಆ ಪ್ರದೇಶ ಇಡೀ ಹಚ್ಚು ಹಸಿರಾದಂತ ಭೂಮಿ ಆಗಿ ಕಂಗೊಳಿಸಿತು. ಹಾಗಾದ್ರೆ ಎಂಥ ಒಂದು ಸಾಮರ್ಥ್ಯ ಆ ಸಂಗೀತಕ್ಕೆ ಆ ಭಗವಂತ ಕೊಟ್ಟಿದ್ದಾನೆ ಅನ್ನೋದನ್ನ ನಾವು ನೋಡಬೇಕು. ಹೀಗೆ ಆ ಮದುವೆ ಸಮಾರಂಭಕ್ಕೆ ಬಂದ ಆ ಎಲ್ಲ ಮುತ್ತೈದೆ ಸ್ತ್ರೀಯರು ಕೂಡ ತಮ್ಮ ಇಂಪಾದ ಕಂಠದಿಂದ, ಇಂಪಾದ ಧ್ವನಿಯಿಂದ ಹಾಡಿ ಎಲ್ಲರನ್ನೂ ಕೂಡ ಸಂತೋಷಗೊಳಿಸಿದರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಹೀಗೆ ಆ ಮುತ್ತೈದೆ ಸ್ತ್ರೀಯರೆಲ್ಲರೂ ಕೂಡ ಆ ದಂಪತಿಗಳ ಒಂದು ಸುಖ ದಾಂಪತ್ಯಕ್ಕೋಸ್ಕರ, ಸಂಸಾರ ಜೀವನಕ್ಕೋಸ್ಕರ ಒಳ್ಳೆ ಮಾತುಗಳನ್ನು ಆಡಿ ಹರಸಿ ಹೋಗುವಂತಹದ್ದನ್ನ ನೋಡ್ತಾ, ಅಷ್ಟೇ ಅಲ್ಲ ಬಂದಿರುವಂತಹ ಎಲ್ಲ ಜನರೂ ಕೂಡ ಅವರಿಗೆ ಅನೇಕ ತರಹದ ಉಡುಗೊರೆಗಳನ್ನ ಕೊಡ್ತಾ ಇದ್ರು. ಆ ಉಡುಗೊರೆಗಳನ್ನು ಯಾವ ರೀತಿಯಾಗಿ ಕೊಡ್ತಾ ಇದ್ರು ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. प्रमिताक्षराम्रचमनूद्य सुहृत्समुपाहृतान्यभिनवानि मुहुः विविधां पुरोहितजनावनयोर्वसनानि संसदि समार्पयता. ಪುರೋಹಿತರಿಬ್ಬರು ಇರ್ತಾರೆ.
ಕನ್ಯಾ ಪಕ್ಷದಲ್ಲಿ ಒಬ್ಬರು, ವರರ ಪಕ್ಷದಲ್ಲಿ ಒಬ್ಬರು. ವರನಿಗೆ ಅನೇಕ ತರಹದ ಉಡುಗೊರೆಗಳನ್ನು ಕೊಡ್ತಾರೆ. ಕನ್ಯಾ ಪಕ್ಷದಿಂದ ಬಂದಂತಹ ಕೆಲವರು ಆ ಕನ್ಯೆಗೆ ಅನೇಕ ತರಹದ ಉಡುಗೊರೆಗಳನ್ನ ಕೊಡ್ತಾರೆ. ಅವರೆಲ್ಲ ಕೊಡಬೇಕಾದ್ರೆ ಸುಮ್ಮನೆ ಕೊಡ್ತಾ ಇರಲಿಲ್ಲ, ಹೊರತು ಅನೇಕ ತರಹದ ಉತ್ತಮವಾದ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಈ ಉಡುಗೊರೆಯನ್ನ ಕೊಟ್ಟು ಆ ದಂಪತಿಗಳಿಗೆ ಉತ್ತಮವಾಗಿ ಹರಸಿ ಹೋಗ್ತಾ ಇದ್ರಂತೆ. ಅನೇಕ ಜನ ಸ್ತ್ರೀಯರು ಹೇಳ್ತಾರೆ, ಪ್ರಮಿತಾಕ್ಷರಾಂ ರುಚಂ ಅನೂದ್ಯ, ಉತ್ತಮವಾದ ಆ ವೇದ ಮಂತ್ರಗಳನ್ನ ಉಚ್ಚಾರಣೆಯನ್ನು ಮಾಡಿ ಹೊಸದಾದ ವಸ್ತ್ರಗಳನ್ನ ಯಾವ ಬಾಂಧವರು ಆ ಬಂಧುಗಳು ತಂದಿರ್ತಾರೋ ಆ ಎಲ್ಲ ವಸ್ತ್ರಗಳನ್ನು ಕೂಡ ಆ ವೇದ ಮಂತ್ರಗಳನ್ನು ಉಚ್ಚಾರಣೆ ಮಾಡಿ ಮನಃಪೂರ್ವಕವಾಗಿ ಹೃದಯಪೂರ್ವಕವಾಗಿ ಆ ನೂತನ ದಂಪತಿಗಳಿಗೆ ಹರಸಿ ಅವರಿಗೆ ಮತ್ತು ಆಶೀರ್ವಾದವನ್ನ ಆ ವಿವಾಹ ಸಂಸ್ಕಾರದಲ್ಲಿ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಆ ಎಲ್ಲ ಆ ಉಡುಗೊರೆಗಳನ್ನ ಕೊಟ್ಟ ಮೇಲೆ ಅನೇಕ ಜನ ಮುತ್ತೈದೆ ಸ್ತ್ರೀಯರೆಲ್ಲರೂ ಕೂಡ ಸೇರಿ ಆ ನೂತನ ವಧೂವರರಿಗೆ ದಂಪತಿಗಳಿಗೆ ಆರತಿಯನ್ನ ಮಾಡ್ತಾರಂತೆ ಆ ದಂಪತಿಗಳು. ಅದನ್ನೇ ಹೇಳ್ತಾ ಇದ್ದಾರೆ. ಮಥನ ಸಂಸ್ಕೃತಿ ಸಂತತ ಸಂಭ್ರಮತ್ಸಿತ ಗುರಾಜತ ದೀಪಕ ಭಾಜನಂ ಭ್ರಮಯತ ಸ್ಮ ವಧೂವರ ಸಮ್ಮುಖಂ ಧೃತ ವಿಲಂಬಿತ ಮೇತ್ಯವರಾಂಗನೇ. ಸ್ತ್ರೀಯರು, ಅನೇಕ ಜನ ಮುತ್ತೈದೆ ಸ್ತ್ರೀಯರು ಆ ನೂತನ ದಂಪತಿಗಳ ಸಮೀಪಕ್ಕೆ ಬಂದು ಮಥನ ಸಂಸ್ಕೃತಿ ಸಂತತ ಸಂಭ್ರಮ, ಒಂದು ಈ ವಿವಾಹ ಸಂಸ್ಕಾರದಲ್ಲಿ ಸಾಣೆ ಹಿಡಿಯೋದು ಅಂತ ಒಂದೇನೋ ಸಣ್ಣ ಸಂಸ್ಕಾರ ಬರುತ್ತೆ. ಆ ಸಂಸ್ಕಾರಕ್ಕೋಸ್ಕರ ಆ ಸಂಸ್ಕಾರವನ್ನ ಆ ಎಲ್ಲ ಮುತ್ತೈದೆ ಸ್ತ್ರೀಯರು ಕೂಡ ಮಾಡಿಸಿದ್ರಂತೆ ಆ ನೂತನ ದಂಪತಿಗಳ ಮೂಲಕ. ಮಾಡಿಸಿದ ಮೇಲೆ ಅವರಿಗೆ ಯಾವುದೇ ತರಹದ ದೃಷ್ಟಿ ಉಂಟಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಬೆಳ್ಳಿಯ 2 ದೀಪಗಳಿಂದ ಕೂಡಿದ ಕುಂಕುಮ ನೀರು ಆ ತಟ್ಟೆಯಲ್ಲಿ, ಬೆಳ್ಳಿ ತಟ್ಟೆಯಲ್ಲಿ ಅದರಲ್ಲಿ 2 ಬೆಳ್ಳಿಯ ದೀಪಗಳನ್ನ ಇಟ್ಟು ಆ ನೂತನ ದಂಪತಿಗಳಿಗೆ ಅನೇಕ ತರಹದ ದಾಸರಚಿತ ಪದ್ಯಗಳನ್ನ ಹಾಡಿ ಆರತಿಯನ್ನ ಬೆಳಗ್ತಾ ಇದ್ದಾರಂತೆ ಅವರೆಲ್ಲರೂ ಕೂಡ. ಹೀಗೆ ಆರತಿಯನ್ನ ಬೆಳಗಿ ಅವರೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾರಂತೆ. ಏನಂತ ಆಶೀರ್ವಾದವನ್ನ ಮಾಡ್ತಾರೆ? ನಾನಾ ವಿದ್ಯಾಶಾಲಿನಿ ವೃದ್ಧಿಭಾಜಾಂ ಭೂದೇವಾನಾಂ ಭೂಷಣೈರಾಜಮಾನಾ ವೇದನುಚ್ಚೈರುಚ್ಚರಂತಿ ಕಿರಂತಿ ದಂಪತ್ಯೋರಿತ್ಯಾಶಿಷಃ ಸಂಸದೂಚೇ. ಆ ಎಲ್ಲ ವೃದ್ಧ ಬ್ರಾಹ್ಮಣರು ನೂತನ ದಂಪತಿಗಳ ಮೇಲೆ ಅನೇಕ ಜನ ಹಿರಿಯ ಬ್ರಾಹ್ಮಣರೆಲ್ಲರೂ ಕೂಡ ಬಂದಿದ್ರಂತೆ. ಅವರೆಲ್ಲರೂ ಕೂಡ ಅನೇಕ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಸಂಪಾದನೆ ಮಾಡಿದವರಾಗಿದ್ದರು. ಕೆಲವರು ತರ್ಕಶಾಸ್ತ್ರ, ಕೆಲವರು ವೇದಾಂತ ಶಾಸ್ತ್ರ, ಕೆಲವರು ಮೀಮಾಂಸಾ, ಕೆಲವರು ವೇದ ಘನಪಾಠಿಗಳು. ಇಂಥ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಯಾವ ವೈದಿಕ ವಿದ್ವಾಂಸರಿದ್ದಾರೆ, ಇಡೀ ಮದುವೆ ಮಂಟಪ ಆ ಸಮಯದಲ್ಲಿ ವೈದಿಕ ವಿದ್ವಾಂಸರಿಂದ ತುಂಬಿ ತುಳುಕ್ತಾ ಇದ್ದು, ಅಂಥ ಒಂದು ಉತ್ತಮವಾದ ಆ ಎಲ್ಲ ವೈದಿಕರು ಕೂಡ ಬಂದು ಋಗ್ವೇದ ಮಂತ್ರ, ಯಜುರ್ವೇದ ಮಂತ್ರ, ಸಾಮಗಾನಗಳ ಮೂಲಕ ನೂತನ ವಿವಾಹಿತರಾದ ಯಾವ ದಂಪತಿಗಳಿದ್ದಾರೆ ಅವರ ಮೇಲೆ ಮಂತ್ರಾಕ್ಷತೆಯ ಒಂದು ಕಾಳನ್ನ ಹಾಕ್ತಾ ಆ ಎಲ್ಲ ದಂಪತಿಗಳಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾರಂತೆ ಆ ಸಂದರ್ಭದಲ್ಲಿ.